ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಧಾರವಾಡ ಪೇಡ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಧಾರವಾಡ ಪೇಡ ಅಂತೂ ಸಖತ್ತಾಗಿ ಬರುತ್ತೆ. ಸೇಮ್ ಪೇಡ ಯಾವ ಥರ ಇರುತ್ತೋ ಅದೇ ಥರನೇ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಒಂದು 3ರಿಂದ 4 ಐಟಮ್ಸು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಮನೆಯಲ್ಲಿ. ಬನ್ನಿ ಹಾಗಿದ್ದರೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾವು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವೋ ಅದೇ ಮೆಜರ್ಮೆಂಟಲ್ಲಿ ಒಂದು ಬಟ್ಲು ನಾನಿಲ್ಲಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲೇ ನಾನು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಬಟ್ಲು ಹಾಲು, ಆಮೇಲೆ ಒಂದಿಷ್ಟು ತುಪ್ಪ ಬೇಕು ಇದಕ್ಕೆ. ಫಸ್ಟು ನಾವು ಸಕ್ಕರೆನ ಬೂರ ಸಕ್ಕರೆ ಮಾಡ್ಕೊಳ್ಳೋಣ. ಈ ಧಾರವಾಡ ಪೇಡಕ್ಕೆ ಬೂರ ಸಕ್ಕರೆ ಇದ್ರೇ ಧಾರವಾಡ ಪೇಡ ಚೆನ್ನಾಗಿ ಬರೋದು. ಅದಕ್ಕೆ ನೋಡಿ ನಾನಿವಾಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿದ್ದೀನಿ, ಸಕ್ಕರೆ ಕರಗೋ ಅಷ್ಟು. ನೋಡಿ ನೀರು ಹಾಕಿ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಈ ಧಾರವಾಡ ಪೇಡಕ್ಕೆ ನಾವು ನಾರ್ಮಲ್ ಸಕ್ಕರೆ ಯೂಸ್ ಮಾಡಿದರೆ ಚೆನ್ನಾಗಿ ಬರೋಲ್ಲ. ಈ ಥರ ಬೂರ ಸಕ್ಕರೆ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟು ಸೇಮು ಒರಿಜಿನಲ್ ಟೇಸ್ಟ್ ಬರುತ್ತೆ, ಧಾರವಾಡ ಪೇಡದ ಟೇಸ್ಟು. ಅದಕ್ಕೆ ನಾನು ಇಲ್ಲಿ ಬೂರ ಸಕ್ಕರೆ ಮಾಡಿಕೊಂಡೇ ಮಾಡೋದು. ಆಮೇಲೆ ಇದು ಬೂರ ಸಕ್ಕರೆ ರವೆ ರವೆ ಥರ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಮೇಲೆಲ್ಲ ಹಚ್ಚಿರ್ತೀವಿ ನೋಡಿ, ಧಾರವಾಡ ಪೇಡಕ್ಕೆ ಮೇಲೆಲ್ಲ ಹಚ್ಚಿರ್ತಾರಲ್ಲ, ಅದನ್ನು ಸೇಮ್ ಅದೇ ಥರನೇ ಬರೋದು ಬೂರ ಸಕ್ಕರೆ. ಅದೇ ಸೇಮ್ ಅದೇನೇ ನಾವೀಗ ಮಾಡ್ಕೋಬೇಕು. ನೋಡಿ ಇವಾಗೆಲ್ಲ ಗಟ್ಟಿ ಆಗ್ತಾ ಇದೆ, ಸಕ್ಕರೆ ಎಲ್ಲ ಕರಗಿಬಿಟ್ಟು ಪಾಕ ಆಗಿ ಈ ಥರ ಗಟ್ಟಿ ಆದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ಇದೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ವ, ನಾವು ನೀಟಾಗಿ ಕೈಯಿಂದ ಹಿಂಗೆ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸೌಟು ಇಲ್ಲ ಏನಾದರೂ ಒಂದು ನೀಟಾಗಿ ಮಾಡಿಕೊಂಡು ಆರಿದ ಮೇಲೆ ಈ ಥರ ಜರಡಿ ಇಟ್ಕೋಬೇಕು. ಜಲ್ದಿ ಇಟ್ಕೊಂಡ್ರೆ ನೋಡಿ ಅದು ಸ್ವಲ್ಪ ದಪ್ಪ ದಪ್ಪ ಇರೋದನ್ನ ತಗೊಂಡ್ಬಿಡೋಣ, ಅದು ಚೆನ್ನಾಗಿರಲ್ಲ. ಅದಕ್ಕೆ ಜಲ್ದಿ ಇಟ್ಕೊಳ್ಳೋದ್ರಿಂದ ನೋಡಿ ಇದು ಬೂರ ಸಕ್ಕರೆ ರವೆ ರವೆ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಬೂರ ಸಕ್ಕರೆ ರೆಡಿ ಆಯಿತು. ಇವಾಗಿನ ಪೇಡ ಮಾಡ್ಕೊಳ್ಳೋಣ, ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ಇನ್ನೊಂದು ಪ್ಯಾನ್ ಬಿಸಿಗಿಟ್ಬಿಟ್ಟು ಅದಕ್ಕೆ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೀನಿ. ತುಪ್ಪ ಕರಗಿದ ಮೇಲೆ ನಾವೇನು ಒಂದು ಬಟ್ಲು ಹಾಲಿನ ಪೌಡ್ರ್ ತೊಗೊಂಡಿದ್ವಿ ಅಲ್ವ, ಹಾಲಿನ ಪೌಡ್ರನ್ನ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಹುರ್ದ್ಕೋಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋತೀವೋ ಅದು ಕಲರ್ ಫುಲ್ ಚೇಂಜ್ ಆಗ್ತಾ ಇರುತ್ತೆ. ನಾವು ನೋಡಿ ಇವಾಗೆಲ್ಲ ಫಸ್ಟು ತುಪ್ಪದಲ್ಲೆಲ್ಲ ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಮತ್ತೆ ಬಿಸಿ ಮಾಡ್ಕೊಳ್ಳೋಣ. ಹಾಲು ಹಾಕ್ಕೊಂಡು ನಾವು ಇದನ್ನು ಹುರಿತಾ ಇರಬೇಕು, ಹಾಲು ಪೌಡ್ರನ್ನ. ಅದು ಕಲರು ನಿಧಾನವಾಗಿ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ನಾನು ಸ್ವಲ್ಪನೇ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿದ ಮೇಲೆ ಎಲ್ಲ ಇದು ನೋಡಿ ಈ ಥರ ಉಂಡೆ ಥರ ಆಗಿಬಿಡುತ್ತೆ. ಉಂಡೆ ಥರ ಆಗಿ ನಾವು ಅದನ್ನು ಉರಿತಾ ಮತ್ತೆ ಅದು ಕಾಳು ಥರ ಆಗುತ್ತೆ. ಆಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಆಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕು, ಬಿಟ್ಬಿಟ್ರೆ ಇದು ಹಾಲಿನ ಪೌಡ್ರು ಬೇಗ ಸೀದೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ತುಂಬ ಅರ್ಜೆಂಟಾಗಿ ಮಾಡ್ಕೋಬಾರ್ದು, ಇದನ್ನು ನಿಧಾನವಾಗಿ ತುಂಬ ಪೇಷನ್ಸಿಂದ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಕೈಯಾಡಿಸ್ತಾನೇ ಇರಬೇಕು. ಇಲ್ಲ ಅಂದರೆ ಸೀದೋಗ್ಬಿಟ್ಟು ಧಾರವಾಡ ಪೇಡ ಚೆನ್ನಾಗಿ ಬರಲ್ಲ, ಇದು ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ನಾನು ಹೇಳಿರೋ ಪ್ರೊಸೀಜರ್ಸಲ್ಲೇ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಹಾಲು ಹಾಕ್ಕೊಂಡು ಈ ಥರ ಬಿಸಿ ಮಾಡಿ ಮತ್ತೆ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಒಟ್ಟು ಮಾಡ್ತಾನೇ ಇರಬೇಕು. ಇದು ನೋಡಿ ಇವಾಗ ಸ್ವಲ್ಪ ಹಂಗೆ ಕಲರು ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಇನ್ನೂ ಡಾರ್ಕ್ ಆಗಬೇಕು ಇದು. ನೋಡಿ ಎಲ್ಲ ಈ ಥರ ಕಾಳು ಥರ ಆಗಿದೆ ಅಲ್ವಾ. ಇದೇ ಥರ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಹಾಲಿನ ಪೌಡ್ರು ಚೆನ್ನಾಗಿ ಇದು ಬಿಸಿಯಾಗಿ ಆಮೇಲೆ ಘಮ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಇದು ಹಾಲಿನ ಪೌಡ್ರದ್ದು. ಈ ಥರ ಒಟ್ಟು ಕೈ ಆಡಿಸ್ತಾನೆ ಇರಬೇಕು. ಕಾಳೆಲ್ಲ ಆಗಿದೆ ನೋಡಿ. ಇವಾಗ ನೀಟಾಗಿ ಅದು ಉರಿತಾ ಇರಬೇಕು ಇದನ್ನು ಹಾಲಿನ ಪೌಡ್ರನ್ನ. ಹಿಂಗೆ ಬಿಸಿ ಮಾಡ್ಕೊಂಡು ನಿಧಾನಕ್ಕೆ ಇಷ್ಟ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ, ಒಂದು 5 ನಿಮಿಷ ಇವಾಗ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ಏನು ಕಾಳು ಇತ್ತಲ್ವ, ಅದಕ್ಕೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಅದೇ ಪ್ಯಾನ್ಗೆ ಹಾಕ್ಕೊಂಡು ಪೌಡ್ರ್ ಥರ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಮತ್ತೆ ಪ್ಯಾನ್ಗೆ ಹಾಕ್ಕೊಂಡು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮತ್ತೆ ಇದನ್ನು ಬಿಸಿ ಮಾಡ್ಕೋಬೇಕು ಹಾಲಿನ ಪೌಡ್ರನ್ನ. ಇನ್ನಷ್ಟು ಕಲರು ಧಾರವಾಡ ಪೇಡದ ಕಲರ್ ಮಸ್ತ್ ಬರುತ್ತೆ. ಈ ಥರ ಮಾಡೋದ್ರಿಂದ ಸಖತ್ತಾಗಿ ಬರುತ್ತೆ ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಆಗಬೇಕಲ್ವ, ಅದಕ್ಕೆ ನಾನು ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಆಗ್ತಾಯಿದೆ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಲ್ವಾ. ಇದೇ ಥರನೇ ನಾವು ಕೈ ಆಡಿಸ್ತಾನೇ ಇರಬೇಕು. ಇದು ಇಲ್ಲ ಅಂದರೆ ಕಲರು ತುಂಬ ಇದಾಗ್ಬಿಡುತ್ತೆ ಡಾರ್ಕಾಗಿ. ನೋಡಿ ಇವಾಗ ಹಿಂಗೆ ಕಲರ್ ಚೇಂಜ್ ಆಗ್ತಾನೇ ಇದೆ. ಈ ಥರನೇ ನಾವು ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನಾವು ಕೈ ಆಡಿಸ್ದೇ ಇದ್ದರೆ. ಒಟ್ಟು ಕೈ ಆಡಿಸ್ತಾನೇ ಇರಬೇಕು ಇದನ್ನು.
ಕಲರ್ ಅಂತೂ ನೋಡಿ ಜಸ್ಟ್ ಮಸ್ತ್ ಬಂದಿದೆ ಕಲರ್. ಇವಾಗ ಸಖತ್ತಾಗಿ ಬರ್ತಾ ಇದೆ ಅಲ್ವಾ ಪೇಡದ ಕಲರು. ನಾನು ಏನೂ ಹಾಕಿಲ್ಲ, ಬರೀ ಹಾಲು ಹಾಕ್ಬಿಟ್ಟು ಇದನ್ನು ಬಿಸಿ ಮಾಡ್ತಾ ಇರೋದು. ಇವಾಗ ನೋಡಿ ಕಲರೆಲ್ಲ ಸಾಕು, ಇಷ್ಟು ಬಂದರೆ ಇದು ಇನ್ನೇನು ಬರ್ತಾ ಇದೆ ಸಾಕು. ಇನ್ನು ಇಷ್ಟಾದರೆ ಸಾಕು. ಕಲರು ಚೆನ್ನಾಗಿ ಬಂದಿದೆ ಕಲರು, ಆಮೇಲೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಇವಾಗ ನೀಟಾಗಿ ಎಲ್ಲ ಇದು ಫ್ರೈ ಆಗಿದೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾವು ಸಕ್ಕರೆನ ಫುಲ್ ಹಾಕಬಾರ್ದು. ಸ್ವೀಟು ಹಾಲಿನ ಪೌಡ್ರು ತುಂಬ ಸ್ವೀಟ್ ಹಿಡಿಯಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಆಮೇಲೆ ಸಕ್ಕರೆ ಬೂರ ಸಕ್ಕರೆ ಅದ ಮೇಲೆ ಹಚ್ಚಕ್ಕೂ ಸ್ವಲ್ಪ ಇಟ್ಕೊಂಡಿರಬೇಕು. ನೋಡಿಬಿಟ್ಟು ಸ್ವೀಟನ್ನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ತಗೊಂಡು ನಾದ್ಕೋಬೇಕು. ಇದನ್ನು ನಾದ್ಕೊಂಡ್ರೆ ನೀಟಾಗಿ ನೋಡಿ ಈ ಥರ ಮೆತ್ತಗಾಗುತ್ತೆ ಇದು. ಆಮೇಲೆ ಇದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಧಾರವಾಡ ಪೇಡಾನ ಮಾಡಿಟ್ಕೋಬೋದು. ರೌಂಡಕ್ಕಾದರೂ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಉದ್ದಕ್ಕಾದರೂ ಮಾಡಿಟ್ಕೋಬೋದು. ನಾನಿಲ್ಲಿ ಎಲ್ಲದನ್ನು ರೌಂಡಕ್ಕೆ ಮಾಡಿಟ್ಕೊತಾ ಇದ್ದೀನಿ. ನೋಡಿ ಈ ಥರ ಎಲ್ಲದನ್ನು ನೀಟಾಗಿ ಒಂದೇ ಸೈಜ್ಗೆ ಈ ಧಾರವಾಡ ಪೇಡಾನ ಮಾಡಿಟ್ಕೊಂಡಿದ್ದೀನಿ. ಎಲ್ಲದನ್ನು ಈ ಥರ ಮಾಡಿಟ್ಕೊಂಡಾದ್ಮೇಲೆ ನಾವೇನು ಬೂರ ಸಕ್ಕರೆ ಉಳಿಸ್ಕೊಂಡಿದ್ವಿ, ಸ್ವಲ್ಪ ಉಳಿಸ್ಕೋಬೇಕು, ಅದಿಷ್ಟೂ ಹೋಗಲ್ಲ. ಸ್ವಲ್ಪ ಬೂರ ಸಕ್ಕರೆನ ಉಳಿಸ್ಕೊಂಡಿರ್ತೀವಲ್ವ, ಆ ಸಕ್ಕರೆಯಲ್ಲಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಅದು ಮೇಲೆ ಹತ್ತೋ ಥರ ಮಾಡಬೇಕು. ಈ ಥರ ಹೊರಳಾಡಿಸ್ತಾ ಇದ್ದರೆ ಅದು ನೀಟಾಗಿ ಸಕ್ಕರೆ ಎಲ್ಲ ಮೇಲೆ ಹಿಡಿಯುತ್ತೆ. ಸೇಮ್ ಧಾರವಾಡ ಪೇಡ ಇದೆ ಮೇಲೆ ರವೆ ರವೆ ಥರ ಇರುತ್ತೆ ನೋಡಿ, ಅದೇ ಥರನೇ ಆಗುತ್ತೆ. ಇದು ಮೇಲೆ ಈ ಥರ ಎಲ್ಲ ಹಚ್ಬಿಟ್ರೆ ಆಯಿತು ನೋಡಿ. ಇದು ಧಾರವಾಡ ಪೇಡ ನೀಟಾಗಿ ಬಂದಿದೆ. ಟೇಸ್ಟ್ ಕೂಡ ಅಂತೂ ಸಕ್ಕತ್ತಾಗಿ ಬಂದಿದೆ. ಎಷ್ಟು ಈಸಿಯಾಗಿ ಮನೇಲೇ ಮಾಡ್ಕೋಬೋದು ನಾವು. ನಿಮಗೂ ಯಾರಿಗೆಲ್ಲ ಇಷ್ಟನೋ ಧಾರವಾಡ ಪೇಡ ಒಂದು ಸರಿ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. ನಮ್ಮ ಮನೆಗಂತೂ ಎಲ್ಲರಿಗೂ ಇಷ್ಟ. ನೀವು ಒಂದು ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.